ರಾಜ್ಯ ಸರ್ಕಾರ ಜಾತಿ ಗಣತಿ ಮರು ಸರ್ವೆಗೆ ಮುಂದಾಗಿರುವುದಕ್ಕೆ ಕೇಸರಿ ಪಡೆ ಬೇರೆ ಆಯಾಮ ನೀಡ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತದ ಪ್ರಕರಣವನ್ನೇ ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸಲು ಬಿಜೆಪಿ ಸಂಕಲ್ಪ ಮಾಡಿತ್ತು. ಈಗ ಜಾತಿ ಗಣತಿ ಮರು ಸರ್ವೆ ವಿಚಾರ ರಾಜ್ಯದಲ್ಲಿ ಮುನ್ನೆಲೆಗೆ ಬಂದಿದೆ. ಆದರೂ ಕೂಡ ಬಿಜೆಪಿ ಮಾತ್ರ ಕಾಲ್ತುಳಿತದ ಪ್ರಕರಣವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಸಾಹಸ ಮಾತ್ರ ಕೈಬಿಟ್ಟಿಲ್ಲ. ಅದಕ್ಕೆ ಈಗ ಬೇರೆಯೊಂದು ವೇದಿಕೆ ಸಜ್ಜಾಗಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ರಣಕಹಳೆ ಊದಲು ಕೇಸರಿ ಪಡೆ ರೆಡಿ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ರಾಜ್ಯದ ಜನರ ಎದೆಯಲ್ಲಿ ಎಂದೂ ಆರದ ಗಾಯವಾಗಿ ಗುರುತಿಸಿಕೊಂಡಿದೆ. ಇದು ಸರ್ಕಾರದ ವೈಫಲ್ಯ. ಹೋದ 11 ಜೀವಗಳಿಗೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೋರಾಟ ಮಾಡಲು ಬಿಜೆಪಿ ಪಾಳೆಯ ಅಖಾಡಕ್ಕೆ ಇಳಿದಿತ್ತು. ಸಿಎಂ ಡಿಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿತ್ತು. ಯಾವಾಗ ಜಾತಿಗಣತಿ ಮುನ್ನೆಲೆಗೆ ಬಂತೋ ಬಿಜೆಪಿಗೆ ಢವಢವ ಶುರುವಾಯಿತು. ಆದರೆ ಹಿಡಿದ ಹೋರಾಟದ ಹಠದಿಂದ ಸದ್ಯ ದೂರ ಸರಿಯುವ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ. ಕಾಲ್ತುಳಿತ ಪ್ರಕರಣ ಜೀವಂತವಾಗಿಡಲು ಬಿಜೆಪಿ ಹರಸಾಹಸ. ಜಾತಿಗಣತಿ ಮರು ಸರ್ವೆಗೆ ಬೇರೆ ಆಯಾಮ ಕೊಟ್ಟ ಕಮಲ ಪಡೆ. ಜಾತಿಗಣತಿ ಮರು ಸರ್ವೆಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದ್ದೇ ತಡ. ಸಿದ್ದು ಸರ್ಕಾರ ಮರು ಸರ್ವೆ ನಡೆಸಲು ಈಗಾಗಲೇ ನಿರ್ಧರಿಸಿದೆ. ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ಇದು ಕಾಲ್ತುಳಿತ ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರದ ಭಾಗ ಅಂತಿದೆ. ಹೀಗಾಗಿಯೇ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಆಯೋಜಿಸಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ 10,000 ಕಾರ್ಯಕರ್ತರನ್ನ ಸೇರಿಸಿ ಪ್ರತಿಭಟನೆ ಮಾಡಲಿದೆ. ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಏನೇನು ಘಟನೆ ಆಗಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾತ್ರ ಆಗಿರೋದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹಂಗಾದ್ರೆ ಮುಖ್ಯಮಂತ್ರಿಗಳು ಆ ವಿಧಾನಸೌಧದ ಮೆಟ್ಟಿಲುಗಳಿಗೆ ಮಾತ್ರ ಮುಖ್ಯಮಂತ್ರಿನ ಅಥವಾ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿನ? ಈ ರೀತಿ 11 ಸಾವಿಗೆ ಏನು ಕಾರಣ ಆಗಿದೆ, ಸರ್ಕಾರ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ ನಾಳೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಹೆಣಗಳ ಮೇಲೆ ಬಿಜೆಪಿ ರಾಜಕೀಯ, ಕೈ ನಾಯಕರು ಕಿಡಿ. ಕುಂಭಮೇಳ ಸಾವಿಗೆ ಹೊಣೆ ಯಾರು ಎಂದ ಕಾಂಗ್ರೆಸ್ ಬಣ. ಇತ್ತ ಬಿಜೆಪಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ಸಜ್ಜಾಗಿದ್ರೆ ಅತ್ತ ಕೈ ನಾಯಕರು ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದಾರೆ. ಬಿಜೆಪಿ ಈಗ 3 ಭಾಗವಾಗಿದೆ. ಆ ಪಕ್ಷ ಉದ್ಧಾರ ಆಗಲ್ಲ, ಅಧಿಕಾರಕ್ಕೂ ಬರಲ್ಲ ಅಂತ ರಾಜ್ಯದ ಜನರೇ ಹೇಳ್ತಿದ್ದಾರೆ. ಬರೀ ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ. ಬಿಜೆಪಿಯವರು ವಿಪಕ್ಷವಾಗಿ ಕೆಲಸ ಮಾಡ್ತಿಲ್ಲ ಅಂತ ಕೈ ನಾಯಕರು ಗುಡುಗಿದ್ದಾರೆ. ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡು ಇದು ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಹೋರಾಟ ಮಾಡಿದರೆ ಇದ್ರದ್ದು ಏನು ಫಲ ಸಿಗುತ್ತಾ ನಿಮಗೆ? ಈ ತೀರಿ ಹೋಗಿರ್ತಕ್ಕಂಥ 11 ಜನ ಹುಟ್ಟಿ ಬರ್ತಾರಾ? ಯಾವುದೋ ಒಂದು ಒಳ್ಳೆ ವಿಚಾರ ತೊಗೊಂಡು ಹೋಗ್ರಿ ನೀವು. ನಿಮಗೆ ವಿರೋಧ ಪಕ್ಷ ಅನ್ನೋದು ಬೆಲೆ ಬರೋಕ್ಕಾಗುತ್ತೆ. ಹಾಗಾದರೆ ನಿಮ್ಮ ಇದರಿಂದ ಈಗಿರ್ತಕ್ಕಂಥ ನಿಮ್ಮದೇನೊಂದು ಗೇಜ್ ಐತಲ್ಲ, ಇದ್ರ ತೆಳಗೆ ಬರ್ತೀರಿ. ಈಗೇನು 60-65ಕ್ಕೆ ಇದಿರಲ್ಲ. ಇಂಥವೆಲ್ಲ ಜನರ ಮನುಷ್ಯನಲ್ಲಿ ಎಲ್ಲದೇ ಇರತಕ್ಕಂಥ ವಿಚಾರಗಳನ್ನು ಬಿತ್ತಲಿಕ್ಕೆ ಹೊಟ್ಟಿದ್ರಲ್ಲ. ನೀವು 60 ಇದ್ದದ್ದು ಈಗ ಮತ್ತೆ ಮುಂದಿನ ಸರಿ ನೀವು 50ಕ್ಕೆ ಬಂದು ನಿಲ್ತೀರಿ. UPನಲ್ಲಿ ಕುಂಭಮೇಳದಲ್ಲಿ ಸಾವಾಯ್ತಲ್ಲ, ಯಾರು ಜವಾಬ್ದಾರಿ ತಗೊಂಡಿದ್ರು ನೋಡಿ. ಏನೂ ವಿಚಾರ ಇಲ್ಲದೆ ಇದ್ದಾಗ ನಾವು ಮಾಡೋ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮ ಕೊಡ್ತಾ ಇದ್ದೀವಿ, ಎಲ್ಲವೂ ಕರೆಕ್ಟಾಗಿದ್ದಾಗ ಯಾವುದು ಇಶ್ಯೂ ಮೇಲೆ ಅವರು ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಈ ಥರದ್ದು ಯಾವ್ದಾದ್ರು ಒಂದು ಅದೋ ಇದೋ ಇಂಥದ್ದು ಯಾವ್ದಾದ್ರು ಹುಡುಕೊಂಡು ಬಂದಾಗ ಮಾಡ್ತಾ ಇದ್ದಾರೆ. ಪಾಪ ಅದಕ್ಕೆ ನಾವು ಯಾಕೆ ಬೇಜಾರು ಪಟ್ಕೋಬೇಕು? BJPಯವರು ಪ್ರತಿಭಟನೆ ಮಾಡ್ತಾರೋ, ಇನ್ನೊಂದು ಕಡೆ ಟೀಕೆ ಟಿಪ್ಪಣಿ ಮಾಡ್ತಾರೋ ಮಾಡಲಿ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಮತ್ತು ಸರ್ಕಾರ ಈ ಪ್ರಕರಣದಿಂದ ನುಸುಳಿಕೊಳ್ಳಲು ಬಿಡಬಾರದು ಅಂತ ಬಿಜೆಪಿ ನಾಯಕರು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ರೆ ಅತ್ತ ಕೈ ನಾಯಕರು ಬಿಜೆಪಿ ಟೀಕೆ ಟಿಪ್ಪಣಿಗಳಿಗೆ ತಲೆಕೆಡಿಸಿಕೊಳ್ಳಲ್ಲ ಅಂತ ಲೇವಡಿ ಮಾಡ್ತಿದ್ದಾರೆ. ಕಾಲ್ತುಳಿತದ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ತಲುಪುವ ಬದಲು ರಾಜಕೀಯ ಲಾಭಕ್ಕೆ ಸರ್ಕಾಗಿರೋದಂತೂ ವಿಪರ್ಯಾಸವೇ ಸರಿ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.